ಜ್ಯೇಷ್ಠ ಪೂರ್ಣಿಮಾ 2026 ದಿನಾಂಕ, ಪೂಜೆ, ವ್ರತಕಥೆ ಮತ್ತು ಮಹತ್ವ. ಹಿಂದೂ ಕ್ಯಾಲೆಂಡರ್ನಲ್ಲಿ ಜ್ಯೇಷ್ಠ ಮಾಸವು ಬೇಸಿಗೆಯ ಉತ್ತುಂಗದಲ್ಲಿ ಬರುತ್ತದೆ ಮತ್ತು ಅದು ಹುಣ್ಣಿಮೆಯಾಗಿರುತ್ತದೆ. 2026ರ ಜ್ಯೇಷ್ಠ ಹುಣ್ಣಿಮೆಯು ಶುದ್ಧೀಕರಣಕ್ಕಾಗಿ ವಿಶೇಷ ದೈವಿಕ ಶಕ್ತಿಯನ್ನು ಹೊಂದಿದೆ, ಸಮೃದ್ಧಿ ಮತ್ತು ನಿಮ್ಮ ಜೀವನದಿಂದ ನಕಾರಾತ್ಮಕತೆಯನ್ನು ತೆಗೆದುಹಾಕುವುದು. ಜ್ಯೇಷ್ಠ ಪೂರ್ಣಿಮಾ 2026ರಂದು ಬರುತ್ತದೆ. ಸೋಮವಾರ, ಜೂನ್ 29, 2026ರ ಪವಿತ್ರ ದಿನವು ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಸಮರ್ಪಿತವಾಗಿದೆ. ಸಂಪತ್ತು, ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಮಾನಸಿಕ ಸ್ಪಷ್ಟತೆ ಆಶೀರ್ವಾದಗಳು. ಜೂನ್ ತಿಂಗಳಿನ ತೀವ್ರವಾದ ಶಾಖದ ಸಮಯದಲ್ಲಿ ನಮಗೆ ಬೇಕಾಗಿರುವುದು ನಿಖರವಾಗಿದೆ. ಜೂನ್ ತಿಂಗಳಿನ ಬಿಸಿಲಿನಲ್ಲಿ ನಾವು ತಣ್ಣೀರನ್ನು ಹುಡುಕುವಂತೆಯೇ ಈ ಪೂರ್ಣಿಮೆಯು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಿ ಮಾನಸಿಕ ಸ್ಪಷ್ಟತೆಯನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ. ಜ್ಯೇಷ್ಠ ಪೂರ್ಣಿಮೆಯು ದ್ವಂದ್ವ ಗುರುತನ್ನು ಹೊಂದಿದೆ, ಆದರೆ ಅನೇಕ ಪ್ರದೇಶಗಳಲ್ಲಿ ಇದನ್ನು ಜ್ಯೇಷ್ಠ ಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ. ಇತರರು ಇದನ್ನು ವಟಪೂರ್ಣಿಮೆ ಎಂದು ಆಚರಿಸುತ್ತಾರೆ, ಅಲ್ಲಿ ವಿವಾಹಿತ ಮಹಿಳೆಯರು ತಮ್ಮ ಪತಿಗಾಗಿ ಪ್ರಾರ್ಥಿಸುತ್ತಾರೆ. ಪತಿಯ ದೀರ್ಘಾಯುಷ್ಯು. ಸಾಮಾನ್ಯವಾಗಿ ಇದು ಹತ್ತಿರ ಬರುತ್ತದೆ. ಗಂಗಾ ದಸರಾ. ಇದು ಗುಣಪಡಿಸುವಿಕೆಗಾಗಿ ಆಧ್ಯಾತ್ಮಿಕವಾಗಿ ಸಮೃದ್ಧಗೊಳಿಸುವ ವಾರವನ್ನು ಸೃಷ್ಟಿಸುತ್ತದೆ. ಈ ಮಾರ್ಗದರ್ಶಿಯಲ್ಲಿ ನೀವು ಜ್ಯೇಷ್ಠ ಪೂರ್ಣಿಮಾ 2026ನ್ನು ಒಳಗೊಳ್ಳುತ್ತೀರಿ. ದಿನಾಂಕ, ಶುಭ ಮುಹೂರ್ತ, ಪೂಜಾ ವಿಧಿ, ವ್ರತಕಥಾ ಮತ್ತು ಆಧ್ಯಾತ್ಮಿಕ ಮಹತ್ವ. ನಾವೀಗ ಆರಂಭಿಸೋಣ. ಜ್ಯೇಷ್ಠ ಪೂರ್ಣಿಮಾ 2026 ಪ್ರಮುಖ ದಿನಾಂಕಗಳು ಮತ್ತು ಮುಹೂರ್ತ. ನಿಮ್ಮ ಕ್ಯಾಲೆಂಡರ್ಗಳನ್ನು ಗುರುತಿಸಿಕೊಳ್ಳುವ ಸಮಯ. ಆಧ್ಯಾತ್ಮಿಕವಾಗಿ ಉತ್ಸುಕವಾದ ದಿನದ ಪ್ರಯೋಜನಗಳನ್ನು ಪಡೆಯಲು ಚಂದ್ರನ ಶಕ್ತಿಯು ಯಾವಾಗಲೂ ಉತ್ತುಂಗದಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. 2026ರಲ್ಲಿ ಜ್ಯೇಷ್ಠ ಪೂರ್ಣಿಮೆಯನ್ನು ಜೂನ್ 29 ಸೋಮವಾರ ಆಚರಿಸಲಾಗುತ್ತದೆ. ಶಿವನಿಗೆ ಈಗಾಗಲೇ ಮೀಸಲಾಗಿರುವ ದಿನ. ಭಕ್ತರು ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಮಾಡಲು ಈ ದಿನವು ದುಪ್ಪಟ್ಟು ಮಂಗಳಕರವಾಗಿರುತ್ತದೆ. ನೀವು ಈ ದಿನವನ್ನು ಉಪವಾಸ ಅಥವಾ ಆಚರಣೆಯ ಮೂಲಕ ಆಚರಿಸಲು ಯೋಜಿಸುತ್ತಿದ್ದರೆ, ಸತ್ಯನಾರಾಯಣ ಪೂಜೆ. ಇಲ್ಲಿವೆ ಕೆಲವು ಪ್ರಮುಖ ಸಮಯ, ದಿನಾಂಕಗಳು ಮತ್ತು ಸಮಯಗಳು ನಿಮಗಾಗಿ. ಜ್ಯೇಷ್ಠ ಪೂರ್ಣಿಮಾ ದಿನಾಂಕ, ಜೂನ್ 29, 2026. ಎಲ್ಲಾ ಡೇ ಪೂರ್ಣಿಮಾ ತಿಥಿ ಆರಂಭ. ಜೂನ್ 29, 2026 3:06 AM ಪೂರ್ಣಿಮಾ ತಿಥಿ ಮುಗಿಯುತ್ತದೆ. ಜೂನ್ 30, 2026 5:26 AM ಚಂದ್ರೋದಯ ಸಮಯ. ಜೂನ್ 29, 2026 ಸಂಜೆ 7:11 ಅತ್ಯುತ್ತಮ ಪೂಜಾ ಮುಹೂರ್ತ. ಜೂನ್ 29, 2026 ಬೆಳಗ್ಗೆ 10 ಗಂಟೆಯ ಮೊದಲು. ಈ ಸಮಯಗಳು ಏಕೆ ಮುಖ್ಯ? ಆರಂಭಿಕ ಆರಂಭ ರಿಂದ ತಿಥಿ ಬೆಳಗ್ಗೆ 3:06ಕ್ಕೆ ಪ್ರಾರಂಭವಾಗುತ್ತದೆ. ಇಡೀ ಸೋಮವಾರ ನಿಮ್ಮ ಪವಿತ್ರ ಸ್ನಾನ ಮತ್ತು ಬೆಳಗಿನ ಪ್ರಾರ್ಥನೆಗಳ ವಿಷಯದಲ್ಲಿ ಪರಿಪೂರ್ಣವಾಗಿರುತ್ತದೆ. ಚಂದ್ರೋದಯ ಅಂಶ. ವಟಪೂರ್ಣಿಮೆ ಅಥವಾ ಜ್ಯೇಷ್ಠ ವ್ರತವನ್ನು ಆಚರಿಸುವ ಭಕ್ತರು ನಂತರ ಊಟ ಮಾಡುತ್ತಾರೆ. ಸಂಜೆ 7:11ಕ್ಕೆ ಚಂದ್ರೋದಯ ಮತ್ತು ಅರ್ಘ್ಯವನ್ನು ತಪ್ಪಿಸಿಕೊಳ್ಳಬೇಡಿ. ಜ್ಯೇಷ್ಠ ಪೂರ್ಣಿಮಾ ಸೋಮವಾರವಾದ್ದರಿಂದ ನೀರು ಮತ್ತು ಹಸಿ ಹಾಲನ್ನು ನೀಡಲು ಬಲವಾಗಿ ಶಿಫಾರಸು ಮಾಡಲಾಗಿದೆ. ಭಗವಾನ್ ಶಿವ ಕೆಲವು ಹೆಚ್ಚುವರಿ ಆಶೀರ್ವಾದವನ್ನು ಪಡೆಯಲು. ಜ್ಯೇಷ್ಠ ಪೂರ್ಣಿಮಾ ಏಕೆ ವಿಶೇಷವಾಗಿದೆ? ಹಿಂದೂ ಧರ್ಮದಲ್ಲಿ ಹುಣ್ಣಿಮೆಯು ಅತ್ಯಂತ ಪವಿತ್ರ ದಿನವೆಂದು ನಂಬಲಾಗಿದೆ, ಆದರೆ ಅದರೊಳಗಿನ ಜ್ಯೇಷ್ಠ ಪೂರ್ಣಿಮೆಯು ಆಳವಾದ ಮಹತ್ವವನ್ನು ಹೊಂದಿದೆ. ಬೇಸಿಗೆಯ ಉತ್ತುಂಗದ ದಿನವಾಗಿದ್ದು, ಇದು ದೈಹಿಕ ತಂಪಾಗಿಸುವಿಕೆ ಮತ್ತು ಆಧ್ಯಾತ್ಮಿಕ ಜಾಗೃತಿಗೆ ಒಂದು ಉತ್ತಮ ದಿನವಾಗಿದೆ. ಋತುಮಾನದ ಲಿಂಕ್. ಜಲದಾನದ ಶಕ್ತಿ. ವರ್ಷದ ಅತ್ಯಂತ ಬಿಸಿಲಿನ ತಿಂಗಳಾಗಿರುವುದರಿಂದ ಜ್ಯೇಷ್ಠ ಮಾಸವು ಆಧ್ಯಾತ್ಮಿಕತೆಯನ್ನು ಬದುಕುಳಿಯುವಿಕೆಯೊಂದಿಗೆ ಸಂಪರ್ಕಿಸುತ್ತದೆ. ನೀರು ಅಥವಾ ಜಲದಾನವನ್ನು ದಾನ ಮಾಡುವುದು ಶ್ರೇಷ್ಠ ಕಾರ್ಯಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ. ಈ ದಿನದಂದು ಭಕ್ತರು ನೀರು, ಹಾಲು, ಮಜ್ಜಿಗೆ ಅಥವಾ ಶರಬತ್ತನ್ನು ಅರ್ಪಿಸುತ್ತಾರೆ. ಬಾಯಾರಿದ ಜನರು ಮತ್ತು ಪ್ರಾಣಿಗಳಿಗೆ ಮತ್ತು ಅವರ ಹಿಂದಿನ ಪಾಪಗಳನ್ನು ಕಡಿಮೆ ಮಾಡಲು. ಹಿಂದೂ ಗ್ರಂಥಗಳಲ್ಲಿ ಪ್ರಾಮುಖ್ಯತೆ. ಪುರಾಣಗಳ ಪ್ರಕಾರ ಪ್ರತಿಯೊಂದು ಪೂರ್ಣಿಮಾ ಅಥವಾ ಹುಣ್ಣಿಮೆಯನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಈ ದಿನದಂದು ಆಧ್ಯಾತ್ಮಿಕ ಶಕ್ತಿಯು ಹೆಚ್ಚಾಗುತ್ತದೆ ಎಂದು ಪರಿಗಣಿಸಲಾಗಿದೆ. ಇದು ಉಪವಾಸ, ಮಂತ್ರ ಪಠಣ ಮತ್ತು ಪುಣ್ಯ ಪಡೆಯಲು, ದಾನದಂತಹ ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ನಿರ್ವಹಿಸಲು ಪರಿಪೂರ್ಣವಾಗಿಸುತ್ತದೆ. ವಿಷ್ಣು ಮತ್ತು ಲಕ್ಷ್ಮೀ ದೇವಿಯೊಂದಿಗಿನ ಸಂಪರ್ಕ. ಈ ದಿನದಂದು ವಿಷ್ಣುವನ್ನು ತನ್ನ ಪತ್ನಿ ಲಕ್ಷ್ಮೀ ದೇವಿಯ ಜೊತೆ ಪೂಜಿಸುವುದು ಆರ್ಥಿಕ ಸಮೃದ್ಧಿ ಮತ್ತು ಶಾಂತಿಯನ್ನು ತರುತ್ತದೆ. ಚಂದ್ರನ ಶಕ್ತಿ. ಮನಸ್ಸಿಗೆ ಶಾಂತತೆ. ಜ್ಯೋತಿಷ್ಯದಲ್ಲಿ ಚಂದ್ರನು ನಮ್ಮ ಭಾವನೆಗಳು ಮತ್ತು ಆಲೋಚನೆಗಳನ್ನು ನಿಯಂತ್ರಿಸುತ್ತಾನೆ.
ಚಂದ್ರನನ್ನು ಪೂಜಿಸುವುದು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಮಾನಸಿಕ ಶಾಂತಿಯನ್ನು ತರುತ್ತದೆ. ಭಕ್ತರು ಮನಸ್ಸನ್ನು ಶಾಂತಗೊಳಿಸಲು ಚಂದ್ರನ ಬೆಳಕಿನಲ್ಲಿ ಧ್ಯಾನ ಮಾಡುತ್ತಾರೆ ಮತ್ತು ಮಂತ್ರಗಳನ್ನು ಪಠಿಸುತ್ತಾರೆ. ಮದುವೆಗಳಿಗೆ ವಿಶೇಷ ದಿನ. ಇತರ ಪ್ರದೇಶಗಳಲ್ಲಿ ವಟಪೂರ್ಣಿಮೆ ಎಂದು ಆಚರಿಸಲಾಗುವ ಜ್ಯೇಷ್ಠ ಹುಣ್ಣಿಮೆಯು ವಿವಾಹಿತ ಮಹಿಳೆಯರಿಗೆ ಒಂದು ಪ್ರಮುಖ ದಿನವಾಗಿದೆ. ಜೀವನದ ಅತ್ಯಂತ ದೊಡ್ಡ ಕಷ್ಟಗಳ ನಂತರವೂ ಇದು ಪ್ರೀತಿ ಮತ್ತು ದೃಢ ಸಂಕಲ್ಪದ ವಿಜಯವನ್ನು ಸಂಕೇತಿಸುತ್ತದೆ. ಜ್ಯೇಷ್ಠ ಪೂರ್ಣಿಮಾ 2026 ಪೂಜಾ ವಿಧಿ. ಒಂದು ಹಂತದ ಮಾರ್ಗದರ್ಶಿ. ಜ್ಯೇಷ್ಠ ಪೂರ್ಣಿಮಾ ಪೂಜೆಯನ್ನು ಆಚರಿಸಲು ಕೆಲವು ಸರಳ ಹಂತಗಳನ್ನು ಅನುಸರಿಸಬೇಕಾಗುತ್ತದೆ. ಮನೆಯಲ್ಲಿಯೇ ಇದನ್ನು ಮಾಡಲು ನೀವು ಅನುಸರಿಸಬಹುದಾದ ಹಂತದ ಮಾರ್ಗದರ್ಶಿ ಇಲ್ಲಿದೆ. ಪವಿತ್ರ ಸ್ನಾನಗೃಹ. ಬೆಳಿಗ್ಗೆ ಬೇಗನೆ ಎದ್ದೇಳಿ ನೀವು ಗಂಗಾ ನದಿಯಂತಹ ಪವಿತ್ರ ನದಿಗೆ ಭೇಟಿ ನೀಡಿದರೆ ಮನಸ್ಸು ಮತ್ತು ಆತ್ಮ ಶುದ್ಧೀಕರಣಕ್ಕಾಗಿ ನಿಮ್ಮ ಸ್ನಾನದ ನೀರಿನಲ್ಲಿ ಕೆಲವು ಹನಿ ಗಂಗಾಜಲವನ್ನು ಸೇರಿಸಿ. ಸಂಕಲ್ಪ. ಪೂಜೆಯನ್ನು ನಿರ್ವಹಿಸುವ ವ್ಯಕ್ತಿಯು ಬಲಗೈಯಲ್ಲಿ ನೀರನ್ನು ತೆಗೆದುಕೊಂಡು ಉಪವಾಸದ ಉದ್ದೇಶವನ್ನು ತಿಳಿಸುವ ಮತ್ತು ಪ್ರಾಮಾಣಿಕತೆಯಿಂದ ಉಪವಾಸವನ್ನು ಆಚರಿಸುವ ಪ್ರತಿಜ್ಞೆ ಮಾಡುತ್ತಾನೆ. ಕಲಶ ಸ್ಥಾಪನ. ಒಂದು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಪೂಜಾ ಸ್ಥಳದ ಬಳಿ ಇರಿಸಿ. ಇದನ್ನು ಮಾವಿನ ಎಲೆಗಳು ಮತ್ತು ತೆಂಗಿನಕಾಯಿಯಿಂದ ಮುಚ್ಚಿ. ಇದು ದೈವಿಕ ಉಪಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ. ವಿಷ್ಣು ಲಕ್ಷ್ಮಿ ಪೂಜೆ. ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ವಿಗ್ರಹಗಳ ಮುಂದೆ ತುಪ್ಪದ ದೀಪ ಮತ್ತು ಧೂಪದ್ರವ್ಯಗಳನ್ನು ಬೆಳಗಿಸಿ. ಹಳದಿ ಹೂಗಳು, ಸಿಹಿ ತಿಂಡಿಗಳು ಮತ್ತು ಶ್ರೀಗಂಧದ ಪೇಸ್ಟ್ ಅನ್ನು ಸಹ ಅರ್ಪಿಸಿ. ವಟವೃಕ್ಷ ಪೂಜೆ. ನೀವು ವಟಪೂರ್ಣಿಮೆ ವ್ರತವನ್ನು ಆಚರಿಸುತ್ತಿದ್ದರೆ ಆಲದ ಮರವನ್ನು ಪೂಜಿಸಿ, ನೀರನ್ನು ಅರ್ಪಿಸಿ ಮತ್ತು ಕಟ್ಟೆಯ ಸುತ್ತಲೂ 7 ಬಾರಿ ಪ್ರದಕ್ಷಿಣೆ ಮಾಡುವಾಗ ದಾರವನ್ನು ಕಟ್ಟಿಕೊಳ್ಳಿ. ವ್ರತಕಥಾ ಓದಿ. ಜ್ಯೇಷ್ಠ ಪೂರ್ಣಿಮಾ ವ್ರತಕಥಾಂತರವನ್ನು ಓದಲು ಅಥವಾ ಕೇಳಲು ನಿಮ್ಮ ಕುಟುಂಬದವರೊಂದಿಗೆ ಆ ಸ್ಥಳದಲ್ಲಿ ಕುಳಿತುಕೊಳ್ಳಿ. ಈ ಕಥೆಯು ಶಕ್ತಿ, ಭಕ್ತಿಯನ್ನು ನೆನಪಿಸುತ್ತದೆ. ಆರತಿ ಮತ್ತು ಪ್ರಸಾದ. ಅಂತಿಮ ಆರತಿಯನ್ನು ಮಾಡಿ ಹಣ್ಣುಗಳನ್ನು ಪಂಚಾಮೃತದೊಂದಿಗೆ ದೇವತೆಗಳಿಗೆ ಅರ್ಪಿಸಿ. ನಂತರ ಎಲ್ಲ ಸದಸ್ಯರಿಗೆ ಪ್ರಸಾದವಾಗಿ ವಿತರಣೆ ಮಾಡಲಾಗುತ್ತದೆ. ದಾನ. ತುಂಬ ಬಿಸಿಲಾಗಿರುವುದರಿಂದ ಅಗತ್ಯವಿರುವವರಿಗೆ ಛತ್ರಿ ಅಥವಾ ತಣ್ಣೀರು ಮುಂತಾದ ವಸ್ತುಗಳನ್ನು ದಾನ ಮಾಡುವುದರಿಂದ ಆಶೀರ್ವಾದ ಪಡೆಯಲು ಸಹಾಯವಾಗುತ್ತದೆ. ಸಂಜೆ ಚಂದ್ರನ ಅರ್ಪಣೆ. ಚಂದ್ರೋದಯದ ನಂತರ ಒಂದು ಸಣ್ಣ ಲೋಟವನ್ನು ನೀರಿನಿಂದ ತುಂಬಿಸಿ ಕೆಲವು ಹನಿ ಹಾಲು ಮತ್ತು ಕೆಲವು ಹೂಗಳನ್ನು ಸೇರಿಸಿ ಚಂದ್ರದೇವರಿಗೆ ಅರ್ಪಿಸಿ. ಹಾಗೆ ಮಾಡುವುದರಿಂದ ಶಾಂತತೆ ಮತ್ತು ಭಾವನಾತ್ಮಕ ಸ್ಥಿರತೆ ಉಂಟಾಗುತ್ತದೆ. ಜ್ಯೇಷ್ಠ ಪೂರ್ಣಿಮಾ ವ್ರತ ಕಥಾ. ಬಹಳ ಹಿಂದೆ ಸಾವಿತ್ರಿ ಎಂಬ ಧೈರ್ಯಶಾಲಿ ಮತ್ತು ಬುದ್ಧಿವಂತ ರಾಜಕುಮಾರಿ ಇದ್ದಳು. ಅವಳು ಕಾಡಿನಲ್ಲಿ ಸರಳ ಜೀವನವನ್ನು ನಡೆಸುತ್ತಿದ್ದ ಸತ್ಯವಾನ್ ಎಂಬ ರಾಜಕುಮಾರನನ್ನು ಪ್ರೀತಿಸುತ್ತಿದ್ದಳು. ಆ ಹುಡುಗನು ಕೇವಲ 1 ವರ್ಷ ಮಾತ್ರ ಬದುಕುತ್ತಾನೆ ಎಂದು ಋಷಿ ಹೇಳಿದ. ನಂತರವೂ ಅವಳು ಅವನನ್ನು ಮದುವೆಯಾಗಲು ನಿರ್ಧರಿಸಿ ಅವನೊಂದಿಗೆ ಅವನ ಸಣ್ಣ ಗುಡಿಸಲಿಗೆ ಹೋದಳು. 1 ವರ್ಷ ಅವರಿಬ್ಬರೂ ತುಂಬ ಸಂತೋಷದ ಜೀವನವನ್ನು ನಡೆಸಿದರು. ಆದರೆ ವಿಧಿಯಂತೆ ಜ್ಯೇಷ್ಠ ಪೂರ್ಣಿಮೆಯ ದಿನದಂದು ಭೂಮಿಯ ಮೇಲಿನ ಅವನ ಕೊನೆಯ ದಿನವಾಗಿತ್ತು. ಸತ್ಯವಾನನು ಕಾಡಿನಲ್ಲಿ ಮರ ಕಡಿಯುತ್ತಿದ್ದಾಗ ಅವನು ದುರ್ಬಲನೆಂದು ಭಾವಿಸಿ ಆಲದ ಮರದ ಕೆಳಗೆ ಸಾವಿತ್ರಿಯ ಮಡಿಲಲ್ಲಿ ನಿದ್ರಿಸಿದನು. ಮತ್ತು ಇದ್ದಕ್ಕಿದ್ದಂತೆ ಸಾವಿನ ದೇವರು ಯಮರಾಜ ಸತ್ಯವಾನನ ಆತ್ಮವನ್ನು ತನ್ನೊಂದಿಗೆ ತೆಗೆದುಕೊಂಡು ಹೋಗಲು ಕಾಣಿಸಿಕೊಂಡನು. ಗಾಬರಿಗೊಳ್ಳುವ ಬದಲು ಸಾವಿತ್ರಿ ಶಾಂತವಾಗಿ ಯಮರಾಜನನ್ನು ಹಿಂಬಾಲಿಸಿದಳು. ಆದಾಗ್ಯೂ ಅವನು ಅವಳನ್ನು ಎಚ್ಚರಿಸಿದನು, ನೀನು ಮರ್ತ್ಯಳು. ನಾನು ನಿನ್ನನ್ನು ನನ್ನೊಂದಿಗೆ ಸತ್ತವರ ಹಾದಿಯಲ್ಲಿ ಕರೆದೊಯ್ಯಬಲ್ಲೆ. ಆದ್ದರಿಂದ ಹಿಂತಿರುಗಿ ಹೋಗು. ಅವಳು ವಾದಿಸಲಿಲ್ಲ, ಆದರೆ ಪ್ರೀತಿ ಮತ್ತು ಕರ್ತವ್ಯದ ಬಗ್ಗೆ ಬಹಳ ಬುದ್ಧಿವಂತಿಕೆಯಿಂದ ಮಾತನಾಡಿದಳು. ಅವಳ ಬುದ್ಧಿಶಕ್ತಿ ಮತ್ತು ನಂಬಿಕೆಯಿಂದ ಪ್ರಭಾವಿತಳಾದ ಯಮರಾಜನು ಅವಳಿಗೆ ತನ್ನ ಗಂಡನ ಜೀವವನ್ನು ಹೊರತುಪಡಿಸಿ ಏನನ್ನೂ ಕೇಳುವ ವರವನ್ನು ನೀಡಿದನು. ಆದ್ದರಿಂದ ಸಾವಿತ್ರಿಯು ಚತುರತೆಯಿಂದ ಅನೇಕ ಮಕ್ಕಳ ತಾಯಿಯಾಗುವ ವರವನ್ನು ಅವನಿಂದ ಕೇಳಿದಳು. ಯಮರಾಜನು ಆ ಆಸೆಯನ್ನು ಪೂರೈಸಿದನು ಮತ್ತು ನಂತರ ಅವನು ಮುಗುಳ್ನಗುತ್ತಾ, ಓ ದೇವರೇ, ನೀನು ನನಗೆ ಮಕ್ಕಳನ್ನು ಕೊಡುವುದಾಗಿ ಮಾತು ಕೊಟ್ಟಿದ್ದೀಯ. ಆದರೆ ನನ್ನ ಗಂಡನಿಲ್ಲದೆ ನಾನು ಅವರನ್ನು ಹೇಗೆ ಪಡೆಯಬಲ್ಲೆ ಎಂದನು.
ಅವಳ ಬುದ್ಧಿವಂತಿಕೆಯನ್ನು ಅರಿತು ಯಮರಾಜನು ಅವಳ ಇಚ್ಛಾಶಕ್ತಿ ಮತ್ತು ತೀಕ್ಷ್ಣ ಮನಸ್ಸಿನಿಂದ ಸಂತಸಗೊಂಡು ಸತ್ಯವಾನನ ಪ್ರಾಣವನ್ನು ಹಿಂದಿರುಗಿಸಲು ನಿರ್ಧರಿಸಿದನು. ಅದಕ್ಕಾಗಿಯೇ ಈ ದಿನದಂದು ಮಹಿಳೆಯರು ಆಲದ ಮರವನ್ನು ಪೂಜಿಸುತ್ತಾರೆ. ಸಾವಿತ್ರಿ ತನ್ನ ಪತಿಯ ಮೇಲಿನ ಭಕ್ತಿ ಮತ್ತು ಪ್ರೀತಿಯನ್ನು ಸ್ಮರಿಸುತ್ತಾರೆ. ವಟಪೂರ್ಣಿಮಾ ದಂಪತಿಗಳಿಗೆ ವಿಶೇಷ ಜ್ಯೇಷ್ಠ ಪೂರ್ಣಿಮಾ ಸಂಪ್ರದಾಯ. ಇದು ವಿವಾಹಿತ ಮಹಿಳೆಯರು ತಮ್ಮ ಗಂಡಂದಿರ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸುವ ಒಂದು ಸುಂದರವಾದ ಆಚರಣೆಯಾಗಿದೆ. ಅದನ್ನು ಹೇಗೆ ಆಚರಿಸಲಾಗುತ್ತದೆ? ಹೆಚ್ಚಿನ ಮಹಿಳೆಯರು ಸೂರ್ಯೋದಯದಿಂದ ಚಂದ್ರನನ್ನು ನೋಡುವವರೆಗೆ ಉಪವಾಸ ಮಾಡುತ್ತಾರೆ. ಅವರು ಸುಂದರವಾದ ಪ್ರಕಾಶಮಾನವಾದ ಕೆಂಪು ಅಥವಾ ಹಸಿರು ಬಣ್ಣದ ಸೀರೆಗಳನ್ನು ಮತ್ತು ಆಭರಣಗಳನ್ನು ಧರಿಸುತ್ತಾರೆ. ಮಾವಿನ ಹಣ್ಣು, ಹಲಸು ಮತ್ತು ಕಪ್ಪು ಕಡಲೆನಂತಹ ಋತುಮಾನದ ಹಣ್ಣುಗಳನ್ನು ಆಲದ ಮರಕ್ಕೆ ಅರ್ಪಿಸಲಾಗುತ್ತದೆ. ಜೊತೆಗೆ ಮರದ ಕಾಂಡದ ಸುತ್ತಲೂ 7 ಬಾರಿ ಪವಿತ್ರ ದಾರವನ್ನು ಕಟ್ಟಲಾಗುತ್ತದೆ. ಪರಿಕರ್ಮವನ್ನು ಮಾಡಲಾಗುತ್ತದೆ. ಆಲದ ಮರದ ಪಾತ್ರ. ನೀವು ಕೇವಲ ಆಲದ ಮರ ಏಕೆ ಎಂದು ಆಶ್ಚರ್ಯಪಡುತ್ತಿದ್ದರೆ, ಹಿಂದೂ ಸಂಸ್ಕೃತಿಯಲ್ಲಿ ಈ ಸಸ್ಯವು ಶಾಶ್ವತತೆಯ ಸಂಕೇತವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ನಾನು ನಿಮಗೆ ಹೇಳುತ್ತೇನೆ. ಆಲದ ಮರ. ಈ ಮರದ ಬೇರುಗಳಲ್ಲಿ ಬ್ರಹ್ಮದೇವರು, ಎಲೆಗಳು ಮತ್ತು ಕೊಂಬೆಗಳಲ್ಲಿ ಶಿವದೇವರು ಮತ್ತು ಕಾಂಡದಲ್ಲಿ ವಿಷ್ಣುದೇವರು ವಾಸಿಸುತ್ತಾರೆ ಎಂದು ನಂಬಲಾಗಿದೆ. ದೀರ್ಘಾಯುಷ್ಯದ ಸಂಕೇತ. ಆಲದ ಮರದ ಜೀವನ ರೇಖೆಯು ಉದ್ದವಾಗಿದ್ದು, ಕಾಲಾನಂತರದಲ್ಲಿ ಬಲಗೊಳ್ಳುವಂತೆಯೇ ಮಹಿಳೆಯರು ತಮ್ಮ ದಾಂಪತ್ಯವು ಹಾಗೆಯೇ ಇರಬೇಕೆಂದು ಪ್ರಾರ್ಥಿಸುತ್ತಾರೆ. ಜ್ಯೇಷ್ಠ ಹುಣ್ಣಿಮೆ 2026ಕ್ಕೆ ಮಾಡಬೇಕಾದ ಮತ್ತು ಮಾಡಬಾರದ ಕೆಲಸಗಳು. ಜ್ಯೇಷ್ಠ ಪೂರ್ಣಿಮೆಯಂದು ಮಾಡಬೇಕಾದ ಕೆಲಸಗಳು. ಉಪವಾಸ ಮಾಡಿ. ಭಕ್ತರು ತಮ್ಮ ದೇಹ ಮತ್ತು ಮನಸ್ಸನ್ನು ನಿರ್ವಿಷಗೊಳಿಸಲು ಪೂರ್ಣ ಅಥವಾ ಭಾಗಶಃ ಉಪವಾಸವನ್ನು ಆಚರಿಸಬಹುದು. ದಾನ ಮಾಡಿ. ಈ ದಿನದಂದು ಬಿಸಿಲಿರುವುದರಿಂದ ಅಗತ್ಯವಿರುವ ಜನರಿಗೆ ತಣ್ಣೀರು, ಹಣ್ಣುಗಳು, ಛತ್ರಿಗಳು ಮತ್ತು ಫ್ಯಾನ್ಗಳನ್ನು ದಾನ ಮಾಡುವುದು ಅತ್ಯುನ್ನತ ದಾನವಾಗಿದೆ. ಪವಿತ್ರ ಗ್ರಂಥಗಳನ್ನು ಓದುವುದರಲ್ಲಿ ಅಥವಾ ಪಟ್ಟಿ ಮಾಡುವುದರಲ್ಲಿ ಸ್ವಲ್ಪ ಸಮಯ ಕಳೆಯಿರಿ. ವಿಷ್ಣು ಸಹಸ್ರನಾಮ ಅಥವಾ ವ್ರತಕಥೆ. ಅಗತ್ಯವಿರುವವರಿಗೆ ಆಹಾರ ನೀಡಿ. ಈ ದಿನದಂದು ಬ್ರಾಹ್ಮಣ ಬಡವರಿಗೆ ಊಟ ನೀಡುವುದರಿಂದ ಆಧ್ಯಾತ್ಮಿಕ ಪ್ರಯೋಜನಗಳು ದ್ವಿಗುಣಗೊಳ್ಳುತ್ತವೆ ಎಂದು ನಂಬಲಾಗಿದೆ. ಜ್ಯೇಷ್ಠ ಪೂರ್ಣಿಮೆಯಂದು ತಪ್ಪಿಸಬೇಕಾದ ವಿಷಯಗಳು. ನಿಮ್ಮ ಕೋಪವನ್ನು ನಿಯಂತ್ರಿಸಿ. ಶಾಂತವಾಗಿರಲು ಪ್ರಯತ್ನಿಸಿ ಮತ್ತು ಕಠಿಣವಾಗಿ ಏನನ್ನಾದರೂ ಹೇಳುವುದನ್ನು ಅಥವಾ ಇತರರೊಂದಿಗೆ ವಾದ ಮಾಡುವುದನ್ನು ತಪ್ಪಿಸಿ. ಭಾರೀ ಆಹಾರವನ್ನು ಬಿಟ್ಟುಬಿಡಿ. ಈ ದಿನ ಮಾಂಸಾಹಾರಿ, ಈರುಳ್ಳಿ ಅಥವಾ ಬೆಳ್ಳುಳ್ಳಿ ತಿನ್ನುವುದನ್ನು ತಪ್ಪಿಸಿ. ಸರಳವಾದ ಮತ್ತು ಸಾತ್ವಿಕ ಆಹಾರ ಪದ್ಧತಿ. ಮರಗಳನ್ನು ಕಡಿಯಬೇಡಿ. ಆಲದ ಮರವನ್ನು ಪೂಜಿಸುವ ದಿನವಾಗಿರುವುದರಿಂದ ಯಾವುದೇ ಮರವನ್ನು ಕತ್ತರಿಸುವುದನ್ನು ಅಥವಾ ಹಾನಿ ಮಾಡುವುದನ್ನು ತಪ್ಪಿಸಬೇಕು. ಉಪ್ಪನ್ನು ತಪ್ಪಿಸಿ. ಉಪವಾಸವಿದ್ದರೆ. ನೀವು ಉಪವಾಸ ಆಚರಿಸುತ್ತಿದ್ದರೆ ಸಾಮಾನ್ಯ ಉಪ್ಪು ತಿನ್ನುವುದನ್ನು ತಪ್ಪಿಸಲು ಪ್ರಯತ್ನಿಸಿ. ಬದಲಾಗಿ ಕಲ್ಲು ಉಪ್ಪು ಬಳಸಿ. ತೀರ್ಮಾನ. ಕೇವಲ ಹುಣ್ಣಿಮೆಯ ದಿನವಾಗಿರುವುದರ ಜೊತೆಗೆ ಜ್ಯೇಷ್ಠ ಪೂರ್ಣಿಮೆಯು ನಿಮ್ಮ ಮನಸ್ಸು ಮತ್ತು ಆತ್ಮದ ಪ್ರಯಾಣವನ್ನು ಮರುಹೊಂದಿಸಲು ಆಧ್ಯಾತ್ಮಿಕವಾಗಿ ಸಮೃದ್ಧಗೊಳಿಸುವ ಅವಧಿಯಾಗಿದೆ. ದಾನ ಮತ್ತು ಭಕ್ತಿ ಮತ್ತು ಆಂತರಿಕ ಶಕ್ತಿಗೆ ಇದು ಸೂಕ್ತ ಸಮಯ. ಉಪವಾಸ ಆಚರಿಸುವುದರಿಂದ ಹಿಡಿದು ಸಾವಿತ್ರಿ ಮತ್ತು ಸತ್ಯವಾನರ ವ್ರತಕಥೆಗಳನ್ನು ಪಟ್ಟಿ ಮಾಡುವುದರಿಂದ ಹಿಡಿದು ವಿಷ್ಣು ಲಕ್ಷ್ಮಿ ಪೂಜೆಯನ್ನು ಮಾಡುವುದರ ಪ್ರತಿಯೊಂದು ಆಚರಣೆಯು ನಮಗೆ ಅಚಲವಾದ ನಂಬಿಕೆ, ಬುದ್ಧಿವಂತಿಕೆ ಮತ್ತು ಇಚ್ಛಾಶಕ್ತಿಯನ್ನು ಕಲಿಸುತ್ತದೆ. ನೀರು ದಾನದ ಮೂಲಕ ಇತರರನ್ನು ನೋಡಿಕೊಳ್ಳುವುದಾಗಲಿ ಅಥವಾ ಶಾಂತತೆ ಮತ್ತು ಮಾನಸಿಕ ಶಾಂತಿಗಾಗಿ ಚಂದ್ರನನ್ನು ಪೂಜಿಸುವುದಾಗಲಿ ಈ ದಿನ ಎಲ್ಲರಿಗೂ ಏನನ್ನಾದರೂ ಹೊಂದಿದೆ. ಕೆಲವು ಪ್ರದೇಶಗಳಲ್ಲಿ ಜ್ಯೇಷ್ಠ ಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ ಮತ್ತು ಇನ್ನು ಕೆಲವು ಪ್ರದೇಶಗಳಲ್ಲಿ ವಟಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ. ಆದರೆ ಇದರ ಹಿಂದಿನ ಸಂದೇಶ ಒಂದೇ ಆಗಿರುತ್ತದೆ. ತಾಳ್ಮೆ ಮತ್ತು ಭಕ್ತಿಯಿಂದ ಜೀವನವನ್ನು ನಡೆಸುವುದು. ಜೂನ್ 29, 2026 ಸಮೀಪಿಸುತ್ತಿರುವಾಗ ಸರಿಯಾದ ಆಚರಣೆಗಳನ್ನು ಅನುಸರಿಸುವುದು ಮತ್ತು ದಾನದಂತಹ ಸಣ್ಣ ಕಾರ್ಯಗಳನ್ನು ಮಾಡುವುದರಿಂದ ದೈವಿಕ ಆಶೀರ್ವಾದವು ನಿಮ್ಮ ಮನೆ ಬಾಗಿಲಿಗೆ ಬರಬಹುದು. ಜ್ಯೇಷ್ಠ ಪೂರ್ಣಿಮಾ 2026ರ ಈ ಸಮಗ್ರ ಮಾರ್ಗದರ್ಶಿ ನಿಮಗೆ ಸಹಾಯಕಾರಿಯಾಗಿದೆ ಎಂದು ನಾವು ಭಾವಿಸುತ್ತೇವೆ.